ಸರ್, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತೇಳಿ. ಈ ಮೊದಲು ಗ್ರಾಮ ಪಂಚಾಯತಿಲಿ ಒಂದು ಸಾರಿ ಮೆಂಬರ್ ಆಗಿದೆ, ಮತ್ತೊಂದು ಸಾರಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಿದೆ. ನಾನು ಹಿಂದೆ BJPಲೇ ಇದ್ದಂತನು. ಕಾರಣಾಂತರದಿಂದ ನಮ್ಮ ಸುರೇಶ್ ಅವರು ಮತ್ತು ಬಸವರಾಜ್ ಅವರು ನಮ್ಮನ್ನು ಕಾಂಗ್ರೆಸ್ ಪಾರ್ಟಿಗೆ ಕರ್ಕೊಂಡು ಅವ್ರ ಜೊತೆಲಿ ಇಟ್ಕೊಂಡು ಈ ವರ್ಮಾ ವಾರ್ಡ್ಗೆ ನನ್ನ ಅಧ್ಯಕ್ಷನಾಗಿ ಮಾಡಿ ಕಾಂಗ್ರೆಸ್ಸಲ್ಲಿ ದುಡಿಯುವಂಥ ಅವಕಾಶ ಮಾಡಿಕೊಟ್ಟಿದ್ರು. ಇಂಥ ಒಂದು ವಿಚಾರ ಬಂದಾಗ ನಮಗೆ ನಮ್ಮ ನಾಯಕರಾಗಿರ್ತಕ್ಕಂಥ ಬಸವರಾಜಣ್ಣವರು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಯಾವಾಗ BJPಗೆ ಹೋದರೂ ನಾವು ಸಹ ಅವರ ವೈಯಕ್ತಿಕ ಕಾರ್ಯವೈಖರಿಯನ್ನು ಮೆಚ್ಚಿ ನಾವು ಕೂಡ BJPಗೆ ಹೋಗಬೇಕಾದ ಪರಿಸ್ಥಿತಿ ಬಂತು. ಹಾಗಾಗಿ ಹೋಗಿದ್ದೀವಿ. ಇವತ್ತೊಂದು ದಿವಸ ಇಡೀ ಕ್ಷೇತ್ರದಲ್ಲಿ ಅವರಿಗೆ ತುಂಬಾ ಗೆಲ್ಲುವಂಥ ವಾತಾವರಣ ಇರೋದರಿಂದ ಎಲ್ಲರೂ ದಿನೇ ದಿನೇ ಆ ಕಡೆ ಕಾಂಗ್ರೆಸ್ಗಾಗಲಿ ಅಥವಾ JDS ಅಲ್ಲಾಗಲಿ ಇರ್ತಕ್ಕಂಥ ನಾಯಕರುಗಳೆಲ್ಲ ಒಬ್ಬೊಬ್ಬರು ಅವರೇ ಬಂದು ಸೇರ್ಕೋತಾ ಇದ್ದಾರೆ. ಸೇರಿಕೊಂಡು ಇವತ್ತಿನ ಅತಿ ಹೆಚ್ಚಿನ ಮತಗಳಿಂದ ಇವತ್ತು ಗೆಲ್ಲಿಸೋವಂಥ ಕಾರ್ಯ ನಮ್ಮ ಎಲ್ಲ ಕಾರ್ಯಕರ್ತರು ಶತಾಯ ಗತಾಯ ಕಾಯ ವಾಚ ಮನಸ ಮಾಡ್ತಾ ಇದ್ದಾರೆ. ನಾವು ಸಹ ಅವರಿಗೆ ಇವತ್ತೇ ಅಲ್ಲ, ಅವರು ಯಾವತ್ತು ಚುನಾವಣೆಗೆ ಬಂದರೂ ಆವತ್ತಿಂದ ಇದುವರೆಗೂ ಈ ಗ್ರಾಮದಲ್ಲಿ ಗೆದ್ದಳ್ಳಿ ಗ್ರಾಮದಲ್ಲಿ 6 ಬೂತ್ಗಳಿದ್ದಾವೆ. 6 ಬೂತ್ಗಳಿಂದ ಅವರುಗಳಿಗೆ ಕಾಂಗ್ರೆಸ್ಸಲ್ಲಿದ್ದಾಗಲೂ ಕೂಡ ನಾವು 1,500 ಲೀಡ್ ಕೊಡ್ತಿದ್ವಿ. ಇವತ್ತು ಸಹ ಅದೇ ಲೀಡನ್ನು ನಾವು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಕೊಡ್ತೀವಿ ಅನ್ನೋದನ್ನು ನಾನು ಈ ಮುಖ್ಯ ಹೇಳಕ್ಕೆ ಇಚ್ಛೆಪಡ್ತೀನಿ. ಇನ್ನೊಂದೇನೆಂತಂದರೆ, ಆತ ನಮಗೆ ಮಾಡಿರ್ತಕ್ಕಂಥ ಸಹಾಯಗಳು, ಜನಕ್ಕೆ ಮಾಡಿರ್ತಕ್ಕಂಥ ಸಹಾಯಗಳು ಯಾರು ಇವತ್ತಿನ ದಿವಸ ಮರೆಯುವಂಥ ವಿಚಾರನೇ ಇಲ್ಲ. ಕಾರಣ ಇವತ್ತು ಹೇಳ್ಬೋದು, ಕೆಲವರು ಯಾರೋ ಮುಸ್ಲಿಮ್ಸ್ ಹಾಕಲ್ಲ, ಕ್ರಿಶ್ಚಿಯನ್ ಹಾಕಲ್ಲ, SC STಗಳು ಹಾಕಲ್ಲ ಅಂತ. ಇವತ್ತು ಮುಸ್ಲಿಮು, ಕ್ರಿಶ್ಚಿಯನ್ನು ಮತ್ತು ಏನು SC STಗಳಿದ್ದಾರೆ, ಯಾರು ಅವರು ಸಂಪೂರ್ಣವಾಗಿ ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾವ ಪಕ್ಷಕ್ಕೂ ನಾವು ಓಟ್ ಹಾಕಲ್ಲ ಅಂತ ಹೇಳ್ತಾ ಇದ್ದಂಥವ್ರು ಇವತ್ತು ನೀವೆಲ್ಲಿದ್ದರೆ ಅಲ್ಲಿ ನಿಮಗೆ ನಾವು ಓಟ್ ಹಾಕೋದು ಅನ್ನೋದು ವಾಲಂಟಿಯರ್ಗೆ ಹೇಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆದರೆ ಕೆಲವರು ದುಡ್ಡಾಸೆಗೋಸ್ಕರ ಅದನ್ನು ಹೇಳ್ತಾರೆ, ಚುನಾವಣೆಯಲ್ಲಿ ಮಾತ್ರ ವೋಟ್ ಹಾಕೋದಿಲ್ಲ ಅಂತಾರೆ. ಸುಮ್ಮನೆ ಈಗ ಸರ್, ವಿರೋಧ ಪಕ್ಷದವರು ಆ ರೀತಿ ಹೇಳ್ಕೊಳ್ಳೋದು ಸಹಜ. ಈಗ ನಾವು ಕೂಡ ವಿರೋಧ ಪಕ್ಷದಲ್ಲಿದ್ದಾಗ, ಕಾಂಗ್ರೆಸ್ಸಲ್ಲಿದ್ದಾಗ BJPಯವ್ರ ಬಗ್ಗೆ ಹೇಳ್ತಿದ್ವಿ. ಹಾಗಾಗಿ ವಿರೋಧ ಪಕ್ಷದಲ್ಲಿರೋದು ಈ ಮಾತನ್ನ ಹೇಳೋದು ಸಹಜ.